ಭಾರತೀಯ ರೈಲ್ವೆ ಅಭಿಮಾನಿಗಳು ಮತ್ತು ಸ್ನೇಹಿತರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3 ವಿಭಿನ್ನ ಭಾಗಗಳಲ್ಲಿ ಕೆಳಗಿನವುಗಳನ್ನು ಚರ್ಚಿಸುತ್ತೇವೆ. ಮೊದಲು, ತುಮಕೂರು ರಾಯದುರ್ಗ ರೈಲು ಮಾರ್ಗ. ಎರಡನೇ, ತುಮಕೂರು ದಾವಣಗೆರೆ ರೈಲು ಮಾರ್ಗ. ಮೂರನೇ, ಮುಂಬರುವ ತುಮಕೂರು ರೈಲು ನಿಲ್ದಾಣ ಅಭಿವೃದ್ಧಿ. ಮೊದಲಿಗೆ, ನಾವು ಸುಮಾರು 207 ಕಿಲೋಮೀಟರ್ ಉದ್ದದ ತುಮಕೂರು ಮತ್ತು ರಾಯದುರ್ಗ ರೈಲು ಮಾರ್ಗದ ನಕ್ಷೆಯನ್ನು ನೋಡುತ್ತಿದ್ದೇವೆ. ರಾಯದುರ್ಗದಿಂದ ದೊಡ್ಡಹಳ್ಳಿಗೆ 84 ಕಿಲೋಮೀಟರ್ ಅದು ಸಿಂಗಲ್ ಟ್ರ್ಯಾಕ್ ಲೈನ್ ಆಗಿ ಪೂರ್ಣಗೊಂಡಿದೆ. ಉಳಿದಂತೆ ದೊಡ್ಡಹಳ್ಳಿ ತುಮಕೂರು ಮಾರ್ಗ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಈ ಮಾರ್ಗವು ಕಲ್ಯಾಣದುರ್ಗ, ಕಂಬದೂರು, ಕದಿರಿದೇವರಪಲ್ಲಿ, ದೊಡ್ಡಹಳ್ಳಿ, ಪಾವಗಡ, ಮಡಕಶಿರ, ಮಧುಗಿರಿ, ಕೊರಟಗೆರೆ, ಊರುಕೆರೆ ಮೂಲಕ ಹಾದು ಹೋಗುತ್ತದೆ ಮತ್ತು ತುಮಕೂರಿನಲ್ಲಿ ಕೊನೆಗೊಳ್ಳುತ್ತದೆ. ಈಗ ತುಮಕೂರು ದಾವಣಗೆರೆ ರೈಲು ಮಾರ್ಗದ ಕಾಮಗಾರಿಯ ಪ್ರಗತಿಯನ್ನು ನೋಡೋಣ. ಅದರ ಅಂದಾಜು ದೂರವು ಸುಮಾರು 202 ಕಿಲೋಮೀಟರ್ ಉದ್ದವಾಗಿದೆ. ಈ ಮಾರ್ಗವು ಸಿರಾ, ಹಿರಿಯೂರು, ಚಿತ್ರದುರ್ಗದ ಮೂಲಕ ಹಾದು ಹೋಗುತ್ತದೆ. ಈ ವರ್ಷ 2024ಕ್ಕೆ ತುಮಕೂರು ಮತ್ತು ತಿಮರಾಜನಹಳ್ಳಿ ನಡುವೆ ಸುಮಾರು 22 ಕಿಲೋಮೀಟರ್ಗಳಷ್ಟು ಕಾಮಗಾರಿಯನ್ನು ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಇದು ವಿಡಿಯೋದಲ್ಲಿ ತೋರಿಸಿರುವಂತೆ ಈಗ ಭೂಮಿ ಸಮತಟ್ಟು ಮಾಡುವ ಕೆಲಸ ನಡೆಯುತ್ತಿದೆ. ಅದೇ ವರ್ಷಾಂತ್ಯಕ್ಕೆ 2024ರೊಳಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಈಗ ನಾವು ಅಮೃತ್ ಭಾರತ್ ಯೋಜನೆಯಡಿ ತುಮಕೂರು ರೈಲು ನಿಲ್ದಾಣದ ಅಭಿವೃದ್ಧಿಯನ್ನು ನೋಡುತ್ತೇವೆ. ತುಮಕೂರಿನ ಪ್ಲಾಟ್ಫಾರ್ಮ್ 1A ಅನ್ನು ತುಮಕೂರು ಮತ್ತು ಬೆಂಗಳೂರು ರೈಲಿನ ನಡುವಿನ ಪ್ಯಾಸೆಂಜರ್ ರೈಲುಗಳ ಬಳಕೆಗಾಗಿ ವಿಸ್ತರಿಸಲಾಗುತ್ತಿದೆ. ತುಮಕೂರು ರೈಲು ನಿಲ್ದಾಣದಲ್ಲಿ ಲೋಕೋ ನಿರ್ವಹಣೆಗಾಗಿ ಒಂದು ಶೆಡ್ ಅನ್ನು ಸಹ ನಿರ್ಮಿಸಲಾಗುತ್ತಿದೆ.
ವಿಡಿಯೋವನ್ನು ಇಷ್ಟಪಟ್ಟರೆ ನಂತರ ಲೈಕ್ ಶೇರ್ ಮಾಡಿ ಮತ್ತು ತುಮಕೂರು ರಾಯದುರ್ಗ ಮತ್ತು ದಾವಣಗೆರೆಯ ಹೆಚ್ಚಿನ ನವೀಕರಣಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಕಾಳಜಿ ವಹಿಸಿ. ಜೈ ಹಿಂದ್.